ನಮ್ಮ ನಡೆ ಯುವಕರ ಕಡೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮೊಹಮ್ಮದ್ ಅಮೀನ್. ನೂರುಲ್ಲಾ ಅವರು ಮೋಸ ಮಾಡಿ ಊರು ಬಿಟ್ಟು ಹೋಗಿದ್ದಾರೆ. ನೀವ್ ಹೇಳಿರೋದು ಅನಿಸಿಕೆ ತಪ್ಪಂತ ನಾನು ಹೇಳ್ತೀನಿ, ದಯವಿಟ್ಟು ಬೇಜಾರು ಮಾಡ್ಕೋಬೇಕು. ನನ್ನ ಪ್ರಶ್ನೆ ಅಲ್ಲ, ಇದು ಜನರ ಪ್ರಶ್ನೆ ಆಗಿದೆ. ಏನೋ ಒಂದು ಮಾಡೋಣ ಅಂತ ಹೋದೆ, ಅವರು ಜನ ಏನು ಅನ್ಕೊಂಡ್ಬಿಟ್ಟು ನೂರುಲ್ಲಾ ದುಡ್ಡು ತಿಂದ. ಬಟ್ ನಾನು ಯಾರ್ದು ಇಟ್ಕೊಂಡಿಲ್ಲ. ನನಗೆ ನನ್ನ ಮಕ್ಕಳು ಮಕ್ಕ ನೋಡಿಲ್ಲ, ಸ್ವಂತ ನನ್ನ ತಂಗಿ ಎಂಗೇಜ್ಮೆಂಟಿಗೆ ನಾನು ಬಂದಿಲ್ಲ. ಬಿಫೋರ್ ನೂರುಲ್ಲಾ ಮತ್ತು ಆಫ್ಟರ್ ನೂರುಲ್ಲಾಗೆ ಏನು ವ್ಯತ್ಯಾಸ ಕಾಣ್ತಾ ಇದೆ? ನೂರುಲ್ಲಾ ಅವರಿಗೆ ಯುವಕರ ಶಕ್ತಿ ಇದೆ, ಹೆಸರು ಇದೆ, ಏನಾದರೂ ರಾಜಕಾರಣಕ್ಕೆ ಬರುವ ಲಕ್ಷಣ ಇದೆ ಏನು ಸರ್? ನಾನು ಒಂದು ಮಾತು ಹೇಳ್ತೀನಿ ನೋಡಿ ಸರ್, ಅದಕ್ಕೆ ನಾನು ಕೈ ಹಾಕಿದ್ದೀನಿ, ಅದು ಆಗೋವ್ರಿಗೆ ನಾನು ಬಿಡಲ್ಲ. ನಮಸ್ಕಾರ ಸ್ನೇಹಿತರೆ, ನಮ್ಮ ನಡೆ ಯುವಕರ ಕಡೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮೊಹಮ್ಮದ್ ಅಮೀನ್. ಬಡವರ ಬಂಧು, ಶೋಷಿತರ ಧ್ವನಿ, ಸಮಾಜ ಸೇವಕ, ಯುವಕರ ಶಕ್ತಿ, ಭಾರತೀಯ ಅಂಬೇಡ್ಕರ್ ಮಹಾಸೇನೆ ಯುವ ಘಟಕದ ರಾಜ್ಯ ಅಧ್ಯಕ್ಷರಾದ ನೂರುಲ್ಲಾ ಅವರು ಇವತ್ತು ನಮ್ಮ ಜೊತೆ ಸಂದರ್ಶನದಲ್ಲಿ ಇದ್ದರೆ, ಬನ್ನಿ ಸ್ನೇಹಿತರೆ ಮಾತನಾಡೋಣ. ಸರ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಥ್ಯಾಂಕ್ ಯು ಸರ್. ಸರ್, ಮೊದಲನೇದಾಗಿ ನಮ್ಮ ಎಲ್ಲ ವೀಕ್ಷಕರಿಗೆ ನಿಮ್ಮ ಒಂದು ಕಿವಿ ಪರಿಚಯ. ಥ್ಯಾಂಕ್ ಯು ಸರ್. ಸರ್, ಮತ್ತು ನನ್ನ ಹೆಸರು ಬಂದುಬಿಟ್ಟು ನೂರುಲ್ಲಾ ಅಂತೇಳಿ. ನಾನು ನಮ್ಮ ಮನೆಯಲ್ಲಿ ದೊಡ್ಡ ಮಗ, ಅಂದರೆ ನಮ್ಮಪ್ಪಗೆ ಇಬ್ಬರು ಮಕ್ಕಳು. ನಮ್ಮಪ್ಪನ ಹೆಸರು ಅಬ್ದುಲ್ ಗನಿ ಸಾಬ್ ಅಂತ ಹೇಳ್ಬಿಟ್ಟು, ಅವ್ರು ಬಂದುಬಿಟ್ಟು ಆಯಲ್ ಕೆಲಸ ಮಾಡಿಸಿದ್ರು. ಅವ್ರ ಕೆಲಸ ಮಾಡಿ ನಮಗೆ ಸಾಕಿ, ಅಂದರೆ ನಮ್ಮ ಮನೇಲಿ ಇಬ್ಬರು ಗಂಡು ಮಕ್ಕಳು ಸರ್. ಒಂದು ತಂಗಿ ಇದ್ದಾರೆ. ನನ್ನ ಕಿರು ಪರಿಚಯ ಸರ್. ಈಗ ನಿಮ್ಮ ಎಜುಕೇಷನ್ ಬಗ್ಗೆ ನಾವು ಮಾತಾಡೋದಾದರೆ, ನಿಮ್ಮ ಕ್ವಾಲಿಫಿಕೇಷನ್ ಏನಾಗಿದೆ? ಸರ್, ನಂದು ಕ್ವಾಲಿಫಿಕೇಷನ್ ಬಂದುಬಿಟ್ಟು ITI ಆಗಿದೆ. ಮಿಲ್ಲತ್ ಸ್ಕೂಲಲ್ಲಿ ಓದಿದ್ದೀನಿ. LKG ಇಂದ ಹಿಡಿದು ITI ಅಲ್ಲೇ ಮಿಲ್ಲತ್ತಲ್ಲೇ ಓದಿದ್ದೀನಿ. ITI ಓದಿದ್ದೀನಿ. ನನ್ನ ಕ್ವಾಲಿಫಿಕೇಷನ್ ITI ಆಗಿದೆ. ಮತ್ತು ಅದ್ರ ಜೊತೆಲಿ ಜಾಬ್ ಕೂಡ ಮಾಡಿದ್ದೀನಿ. ಬೆಂಗಳೂರಲ್ಲಿ ಜಾಬ್ ಮಾಡಿದ್ದೀನಿ. ಒಂದು ಕಂಪನಿಯಲ್ಲಿ ಕಾಂಟ್ರಾಕ್ಟ್ ಬೇಸ್ ಮುಖಾಂತರ ಕೆಲಸ ಮಾಡಿದ್ದೀನಿ. ಮತ್ತು ಸೆಕ್ಯೂರಿಟಿ ಕೆಲಸ ಕೂಡ ಮಾಡಿದ್ದೀನಿ ಸರ್. ಸೆಕ್ಯೂರಿಟಿ ಕೆಲಸ ಕೂಡ ಮಾಡಿದ್ದೀನಿ ಸರ್. ಎಲ್ಲಿ ಸರ್ ಮಾಡಿದ್ದೀರಾ? ಬೆಂಗಳೂರಲ್ಲಿ ಸರ್. ದಾವಣಗೆರೆ ನಗರದಲ್ಲಿ ನೂರುಲ್ಲಾ ಅಂದರೆ ನಮ್ಮ ಅಣ್ಣ, ನಮ್ಮ ಪ್ರೀತಿ ಅಣ್ಣ, ಈ ಥರದ ಒಂದು ಮಾತುಗಳು ಬರ್ತಾ ಇದೆ ಸರ್. ಸರ್, ಏನು ಸರ್ ಇದು? ಯುವಕರ ಶಕ್ತಿಯಾಗಿ ತಾವು ಇವತ್ತು ಸಾಕ್ತಾ ಇದೆ ಅಂದರೆ ಇದು ಏನು ಸರ್? ಸರ್, ಇಷ್ಟೆಲ್ಲ ಜನ ನನಗೆ ಪ್ರೀತಿ ತೋರಿಸ್ತಾ ಇದ್ದಾರೆ ಅಂದರೆ, ನಾನು ಬೇರೆ ರಾಜಕೀಯ ಥರಲ್ಲ. ಅಂದರೆ ನಮಗೆ ಟೈಮಿಗೆ ನಾವು ಬಳಸ್ಕೊಳೋದು, ಅವ್ರ ಟೈಮಿಗೆ ನಾವು ಬರೋದ್ರಿಂದಾಗೆ ಅದು ಸ್ವಾರ್ಥತನ ಅಂತ. ನಾನು ಯಾವ ಥರ ಅಂದರೆ ಸರ್, ನನ್ನ ಬಗ್ಗೆ ನನ್ನ ಕಾಲಿಗೆ ನಾನು ಬೀಳ್ಕೊಂತ ಇಲ್ಲ. ನನಗೆ ಯಾರೇ ಹುಡುಗರಾಗಿರಲಿ 24 hours ಅವ್ರು ರಾತ್ರಿ ಫೋನ್ ಮಾಡಿದ್ರು ಕೂಡ ನನಗೆ ಎಷ್ಟೇ ಕೆಲಸ ಬಿಜಿ ಇರಲಿ, ನನ್ನ ಮನೆ ಕೆಲಸ ಸೈಡಲ್ಲಿ ಇಟ್ಬಿಟ್ಟು ನಾನು ಯುವಕರದ್ದು ಕೆಲಸ ಮಾಡ್ತೀನಿ. ಏನಕ್ಕಂದರೆ ಅವರು ನನಗೆ ಅಷ್ಟು ಪ್ರೀತಿ ತೋರಿಸ್ತಾರೆ. ಸೊ ಹಾಗಾಗಿ ನಾನು ಪ್ರತಿಯೊಬ್ಬರಿಗೂ, ಯಾರೇ ಆಗಲಿ, ನಾನು ಹಿಂದೂ ಮುಸ್ಲಿಮ್ಸು, ಅವ್ನು ನಮ್ಮ ಹುಡುಗ ಅವ್ರ ಹುಡುಗ ಆ ಥರ ಇಲ್ಲ ನಾನು. ಸೊ ಪ್ರತಿಯೊಬ್ಬರಿಗೂ ನಾನು ಸ್ಪಂದಿಸ್ತೀನಿ. ಸೊ ಹಾಗಾಗಿ ಯುವಕರು ನನಗೆ ಅಷ್ಟೊಂದು ಪ್ರೀತಿ ಕೊಡ್ತಾರೆ. ಸರ್, ಈಗ ತಾವು ಸಮಾಜ ಸೇವಕರಾಗಿ ತಾವು ಈಗ ಕಾರ್ಯನಿರ್ವಹಿಸ್ತಾ ಇದ್ದೀರಾ. ಹೇಗೆ ಸರ್ ಈ ಯೋಚನೆ ನಿಮಗೆ ಬಂದಿದೆ, ನಾವು ಜನರ ಸೇವೆಯನ್ನು ಮಾಡಬೇಕು ಅಂತ? ಈ ಯೋಚನೆ ಹೇಗೆ ಬಂದಿತ್ತು ಸರ್ ನಿಮಗೆ? ಸರ್, ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ತುಂಬ ಬಡ ಫ್ಯಾಮಿಲಿಯಿಂದ ಬಂದಿರೋದು. ನಾನು SLC ಓದೋ ಟೈಮಲ್ಲೇ ನಂದೇ ಹಿಸ್ಟ್ರಿ ಹೇಳ್ತೀನಿ. ನಾನು SLC ಓದೋ ಟೈಮಲ್ಲೇ ನಮ್ಮಮ್ಮ ಒಂದು ರೇಷನ್ ಕಾರ್ಡು ಮತ್ತು ID ಕಾರ್ಡಿಗೆ ಅಂತೇಳಿ ಓಡಾಡ್ತಾಯಿದ್ರು. ಸೊ ಅವಾಗ ಏನಾಗುತ್ತಂದರೆ, ಯಾರು ದುಡ್ಡು ಕೊಡ್ತಾರೆ ಅವರಿಗೆ ರೇಷನ್ ಕಾರ್ಡ್ ಇಮಿಡಿಯೇಟ್ ಬಂತು, ID ಕಾರ್ಡ್ ಬಂತು. ಮತ್ತು ಯಾರು ದುಡ್ಡು ಇರ್ತಾರೆ ಅಂಥವರಿಗೆ ಮನೆ ಬಾಗಿಲ ಹತ್ರ ಬಿಡ್ಕೊತೀವಿ. ಸೊ ನಂದು ಅವಾಗ ಮೈಂಡಲ್ಲಿ ಫಿಕ್ಸ್ ಆಯಿತು. ನಾನು ಕಾಲೇಜ್ ಓದಿದ್ದಾದಮೇಲೆ ನನ್ನ ಜೀವನ ಇರುವವರೆಗೂ ನಾನು ಎಷ್ಟು ದಿನ ಇರ್ತೀನೋ ಗೊತ್ತಿಲ್ಲ, 100 ವರ್ಷ ಇರ್ತೀನೋ 50 ವರ್ಷ ಇರ್ತೀನೋ ಗೊತ್ತಿಲ್ಲ, ಎಷ್ಟು ದಿನ ಇರ್ತೀನೋ ಅಷ್ಟು ದಿನ ಮಟ್ಟಿಗೆ ನಾನು ಜನಸೇವೆ ಮಾಡಬೇಕು. ಬಡವರು ಶ್ರೀಮಂತರು ಅಂಥೇಳಿ ನಾವು ಭೇದ ಭಾವ ಮಾಡಬಾರ್ದು. ಎಲ್ರಿಗೂ ಒಂದೇ ಸಮಾನತೆಯಿಂದ ನಾನು ಸೇವೆ ಮಾಡಬೇಕು. ಮತ್ತು ಅವ್ರಿಗೆ ಏನೇನು ಅವಶ್ಯಕತೆ ಇದೆಯೋ ನಾನು ಅದನ್ನು ಮುಟ್ಟಿಸ್ಬೇಕಂತ ನನ್ನ ಆಸೆ ಇದೆ ಸರ್. ಈಗ ಮುಖ್ಯವಾಗಿ ಒಂದು ಕಡೆ ನೂರುಲ್ಲಾ ಅವರು ಸಮಾಜ ಸೇವೆಯನ್ನು ಮಾಡಿದ್ದೀರಾ, ಇನ್ನೊಂದು ಕಡೆ ಏನು ಕೇಳಿ ಬರ್ತಾ ಇದೆ ಅಂದರೆ ನೂರುಲ್ಲಾ ಅವರು ಮೋಸ ಮಾಡಿ ಊರು ಬಿಟ್ಟು ಹೋಗಿದ್ದಾರೆ. ಸರ್, ಆಕ್ಚುಲಿ ನೀವು ಕೇಳಿರೋದು ಪ್ರಶ್ನೆ ಸರಿಯಾಗಿದೆ. ನಾನು ಮೋಸ ಮಾಡಿದ್ದಿದ್ರೆ ಇವತ್ತು ನಾನು ದಾವಣಗೆರೆಯಲ್ಲಿ ಇರ್ತಿದ್ದಿಲ್ಲ, ಈ ಲೆವೆಲಿಗೆ ನಾನು ಹೆಸರು ಮಾಡ್ತಿದ್ದೆ. ನೀವು ಕೇಳ್ತಾ ಇದ್ದೀರಾ ನನ್ನ ಹೆಸರು, ನೂರುಲ್ಲಾ ಈ ಕೆಲಸ ಮಾಡ್ತಾಯಿದ್ದೆ, ನಾ ಕೆಲಸ. ಸರ್, ನಾನು ಹೇಳ್ಬೇಕಂದ್ರೆ ನನಗೆ ನನ್ನ ಲೈಫಲ್ಲಿ ತುಂಬ ಮೋಸ ಆಗಿದೆ ಸರ್. ಇನ್ನೊಂದೇನಪ್ಪ ಅಂದರೆ, ಜೊತೆಗಿದ್ದವ್ರೆ ನನಗೆ ತುಂಬ ಮೋಸ ಮಾಡಿಬಿಟ್ರು ಸರ್. ನಾನು ಇನ್ನೊಬ್ರಿಗೆ ನಂಬಿಟ್ಟು ಏನೋ ಒಂದು ಮಾಡೋಣ ಅಂತ ಹೋದೆ, ಅವರು ಜನ ಏನು ಅನ್ಕೊಂಡ್ಬಿಟ್ಟು ನೂರುಲ್ಲಾ ದುಡ್ಡು ತಿಂದ. ಬಟ್ ನಾನು ಯಾರ್ದು ಇಟ್ಕೊಂಡಿಲ್ಲ. ನನಗೆ
ಏನಾಯ್ತಂದರೆ ಜನ ತುಂಬ ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡ್ರು ಸರ್. ಇನ್ನೊಂದೇನಪ್ಪ ಅಂದರೆ ನಾನು ಯಾರಿಗೂ ಮೋಸ ಮಾಡಿಲ್ಲ. ನಾನು ಮೋಸ ಮಾಡೋನಾಗಿದ್ದಿದ್ರೆ ನಾನು ಈ ಫೀಲ್ಡಿಗೆ ಇಳಿತಿದ್ದಿಲ್ಲ. ಯಾಕಂದರೆ ಜೀವನ ಮಾಡಬೇಕಂದ್ರೆ ಭಾಳ ಊರುಗಳಿದ್ದಾವೆ, ಸರಿನಾ? ನಾನು ಮೋಸ ಮಾಡೋನು ಆಗಿದ್ದಿದ್ರೆ ನಿಜವಾಗ್ಲೂ ನಾನು ಮೋಸ ಮಾಡಿದ್ದಿದ್ರೆ ನಾನು ಈ ಊರಿಗೆ ಬರ್ತಿದ್ದಿಲ್ಲ. ಮತ್ತೆ ತಿರ್ಗಾ ನಾನು ಸಮಾಜ ಸೇವೆಯಲ್ಲಿ ತೊಳ್ಕೊತಿದ್ದಿಲ್ಲ. ನಾನು ಒಳ್ಳೆಯವ್ನು ಇದ್ದಿದ್ದಕ್ಕೋಸ್ಕರ ನಾನು ಸಮಾಜ. ಮತ್ತು ಇನ್ನೊಂದು ಹೇಳ್ಬೇಕು ಸರ್, ಎಷ್ಟೋ ತಿಂಗಳ ನನ್ನ ಮಕ್ಕಳು ಮುಖ ಕೂಡ ನಾನು ನೋಡಿಲ್ಲ. ಏನಕ್ಕೆ ಸರ್? ನಾನು ಜನರಿಗೆ ಭಯಪಟ್ಟಿಲ್ಲ. ನಾನು ಮರ್ಯಾದೆಗೆ ನಾನು ತಲೆ ಬಗ್ಸೋನು ಅಷ್ಟೇ. ನಾನು ಜನ ನೂರಲ್ಲ ಇದು ತಿಂದ ಅದು ತಿಂದ, ನಾನು ಏನು ತಿಂದಿದ್ದೀನೋ ಏನು ಬಿಟ್ಟಿದ್ದೀನೋ ಅದು ದೇವ್ರಿಗೆ ಗೊತ್ತು. ನನ್ನ ಮಕ್ಕಳು ಮುಖ ನೋಡಿಲ್ಲ. ಸ್ವಂತ ನನ್ನ ತಂಗಿ ಎಂಗೇಜ್ಮೆಂಟಿಗೆ ನಾನು ಬಂದಿಲ್ಲ ಸರ್. ಸುದ್ದಿ ಬಂದಿದೆ ಅಂದ್ರೆ ನೂರುಲ್ಲಾ ಅವರು ದುಡ್ಡಿನ ವಿಚಾರದಲ್ಲಿ ಊರು ಬಿಟ್ಟು ಹೋಗಿದ್ರು ಅಂತ ಈ ಮಾತು ಬರ್ತಾ ಇತ್ತು. ಇದು ನಿಜಾನಾ ಸರ್? ಸರ್ ನಿಜ. ಈಗ ನೋಡಿ ಸರ್, ನಾನೇನು ಸತ್ಯ ಹರಿಶ್ಚಂದ್ರ ತುಂಡು ಅಂತ ನಾನು ಹೇಳ್ತಾ ಇಲ್ಲ ಸರ್, ಇರೋ ಮಾತು ಹೇಳ್ತಾ ಇದ್ದೀನಿ. ತಪ್ಪು ಮಾಡಿದರೆ ತಪ್ಪು ನಿಜಾನ ಒಪ್ಕೋಬೇಕು. ಈಗ ನಾನು ನಿಮ್ಮ ಹತ್ರ ಹೇಳ್ಬೋದು ಸರ್, ನಾನು ಸಾಕ್ಷ್ಯ ಸರ್ ಅಂತ ಹೇಳ್ಬೋದು. ಇವತ್ತಿಲ್ಲ ನಾಳೆ ಇನ್ನೊಬ್ರ ಹತ್ರ ನಿಮ್ಗೆ ಗೊತ್ತಾಗುತ್ತೆ. ಅವಾಗ ನೀವು ಈಗ ಕೊಡೋ ಮರ್ಯಾದೆ ಅಟ್ಯಾಕ್ ಮಾಡ್ಯಾರ ಕೊಡಲ್ಲ. ನೀವು ಯಾವಾಗಲೇ ಸುಳ್ಗಾರ ಅಂತ ಹೇಳ್ತಾರೆ ಸರ್. ನಾನು ಯಾರ್ದು ₹1 ತಿಂದಿಲ್ಲ, ಇರೋ ಮಾತು. ನನಗೆ ಮೋಸ ಆಗಿತ್ತು, ನಾನು ಒಪ್ಕೊತೀನಿ. ಬಟ್ ಯಾರ್ದು ದುಡ್ಡು ಮೋಸ ಆಗಿದ್ದಿಲ್ಲ, ಅವ್ರು ಪ್ರತಿಯೊಬ್ಬರಿಗೆ ಮನೆ ಹುಡುಕಿ ದುಡ್ಡು ಕೊಟ್ಟಿದ್ದೀನಿ. ಏನಕ್ಕೆ? ನಮ್ಮ ಅಪ್ಪ ಅಮ್ಮ ಆಗಲಿ, ನನಗೆ ಏನು ಬೆಳೆಸಿದಾರಲ್ಲ ಅವರಾಗಲಿ ನನಗೆ ಒಂದೇ ದಾರಿ ಹೇಳ್ಕೊಟ್ಟಿರೋದು ಏನಂದರೆ, ಯಾರಿಗೂ ಮೋಸ ಮಾಡೋಕೆ ಹೋಗಬೇಡ, ಯಾರ್ದು ₹1 ಇಟ್ಕೊಳಕ್ಕೆ. ನಮ್ಮ ಅಪ್ಪ ಆದರೂ ಇದೇ ಮಾತು ಹೇಳೋದು, ನಮ್ಮ ಅಮ್ಮ ಆದರೂ ಇದೇ ಮಾತು ಹೇಳೋದ್ರು, ಸ್ವಂತ ನನ್ನ ತಮ್ಮ ಆದರೂ ಇದೇ ಮಾತು. ಅಣ್ಣ ಯಾರ್ದು ₹1 ಇಟ್ಕೊಳಕ್ಕೆ ಹೋಗಬೇಡ, ಕೊಡಿ. ನಾನು ಯಾರ್ದು ಇಟ್ಕೊಂಡಿಲ್ಲ, ನನಗೆ ಮೋಸ ಆಗಿತ್ತು. ಬಟ್ ಆ ರಿಪೀಟ್ ಜೀವನದಲ್ಲಿ ಮತ್ತಾಗಲ್ಲ. ನಾನು ಇವತ್ತು ಮೇಲೆ ನಾನು ಯಾರು ನಂಬಕ್ಕೂ ಹೋಗಲ್ಲ ಸರ್. ತಾವು ಕಷ್ಟ ಕಾಲದಲ್ಲಿದ್ದಾಗ ಊರು ಬಿಟ್ಟು ಹೋಗಿದ್ರಿ, ನಿಮ್ಗೆ ಯಾರು ಸಹಾಯ ಮಾಡಿದ್ರು? ಸ್ನೇಹಿತರು ಮಾಡಿದ್ರು ಅಥವಾ ಸಂಬಂಧಿಕರು? ನಿಮ್ಗೆ ಯಾರು ಸಹಾಯ ಮಾಡಿದ್ದಾರೆ ಸರ್? ಸರ್, ಕಷ್ಟ ಕಾಲದಲ್ಲಿ ನನಗೆ ನಮ್ಮ ಸಂಬಂಧಿಕರೂ ಆಗಿಲ್ಲ, ಸ್ವಂತ ಸ್ನೇಹಿತರು ಆಗಿಲ್ಲ. ನನ್ನ ಹತ್ರ ತಿಂದವರು ಕೂಡ ನನಗೆ ಯಾರೂ ₹1 ಕೊಟ್ಟಿಲ್ಲ ಸರ್. ನಾನು ಹೇಳ್ಬೇಕಂದ್ರೆ ನನ್ನ ಕಷ್ಟ ಕಾಲದಲ್ಲಿ ದೇವತೆ ಅಂತ ನಮ್ಮ ಅನ್ನಪೂರ್ಣ ಅಕ್ಕ ಅಂತ ಇದ್ದಾರೆ, ನಮ್ಮ ಸಂಘಟನೆ ಸಂಸ್ಥಾಪಕರು. ಅಣ್ಣ, ಜಾತಿ ಬೇರೆ ಇದ್ರು ಕೂಡ ಸರ್, ಅವರು ನನ್ನ ತಮ್ಮ ಅಂತ ಹೇಳ್ಬಿಟ್ಟು ನನ್ನ ಮನಸ್ಸಿಗೆ ಹಚ್ಕೊಂಡು ನನಗೆ ತುಂಬ ಹೆಲ್ಪ್ ಮಾಡಿದ್ರು. ನನ್ನ ಕಷ್ಟದಲ್ಲಿ ಯಾರೂ ಇಲ್ಲ. ನಾನು ಯಾರಿಗಾರ ಒಂದು ಫೋನ್ ಮಾಡಿದರೆ ನನ್ನ ಫೋನ್ ಯಾರೂ ಎತ್ತಿಲ್ಲ ಸರ್. ಯಾಕೆ ಗೊತ್ತಾ? ನಾನು ₹100 ಕೇಳ್ತೀನಿ, ₹200 ಕೇಳ್ತೀನಿ. ಆ ಕಷ್ಟ ಸರ್. ಮಸೀದಿ ಹತ್ರ, ದರ್ಗಾ ಹತ್ರ, ದೇವಸ್ಥಾನ ಹತ್ರ ಕೂಡ ನಾನು ಮಲಗಿದ್ದೀನಿ. ಏನಕ್ಕೆ ಮಲಗಿದ್ದೀನಿ? ಅದು ತಿನ್ನಕ್ಕೆ ಗತಿ ಇದ್ದಿಲ್ಲ. ಒಂದು ಜೊತೆ ಬಟ್ಟೆ ಹಾಕೊಂಡ್ರು ಕೂಡ 15 ದಿನ ಬಟ್ಟೆ ಹಾಕಿದ್ದೀನಿ ನಾನು. ಆ ಕಷ್ಟ ನನ್ಗೆ ಯಾರು ನಮ್ಮ ಸಂಬಂಧಿಕರು ಯಾರೂ ಆಗಿಲ್ಲ ಸರ್. ಈಗೇನು ನನಗೆ ಅಣ್ಣ ಅಂತ ನನಗೆ ಫ್ರೆಂಡ್ಸ್ಗಳು ಬರ್ತಾರಲ್ಲ, ಅವರು ಕೂಡ ನನಗೆ ಯಾರೂ ಬಂದಿಲ್ಲ ಸರ್. ಜೀವನದಲ್ಲಿ ಒಂದು ದುಡ್ಡು ಇರಬೇಕು, ಇಲ್ಲ ಒಂದು ಪವರ್ ಇರಬೇಕು ಸರ್. ಅವಾಗಲೇ ಮನುಷ್ಯನಿಗೆ. ಈಗ ನನ್ನ ಹತ್ರ ದೇವರು ದುಡ್ಡು ಕೊಟ್ಟಿದ್ದಾನೆ, ಪವರ್ ಕೊಟ್ಟಿದ್ದಾನೆ. ಇವಾಗೆಲ್ಲ ನಮ್ಮಣ್ಣ, ನಮ್ಮ ಗುರು ಎಲ್ಲರೂ ಬರ್ತಾರೆ ಸರ್. ನನ್ನ ಸಂಬಂಧಿಕರು ಯಾರೂ ನನಗೆ ಏನು ಮಾಡಿಲ್ಲ. ನನಗೆ ಮಾಡಿರೋದೇ ನಮ್ಮ ಅನ್ನಪೂರ್ಣ ಅಕ್ಕ. ನಾನು ಅವ್ರಿಗೆ ಎಷ್ಟು ಕೋಟಿ ನಮಸ್ಕಾರ ಮಾಡಿದ್ರು ಕಮ್ಮಿನೇ ಸರ್. ಸರ್, ಭಾರತೀಯ ಅಂಬೇಡ್ಕರ್ ಮಹಾಸೇನೆ, ತಾವು ಈಗ ಯುವಕರ ಘಟಕದ ರಾಜ್ಯಾಧ್ಯಕ್ಷರಾಗಿ ಕೆಲಸನ ಮಾಡ್ತಾ ಇದ್ದೀರಾ ಸರ್. ಈ ಒಂದು ಏನು ನಿಮಗೆ ಒಂದು ರಾಜ್ಯದಾಗ ಒಂದು ಸ್ಥಾನ ಕೊಟ್ಟಿದ್ದಾರಲ್ಲ, ನಿಮಗೆ ಡೈರೆಕ್ಟ್ ನಿಮ್ಮ ರಾಜ್ಯ ಅಧ್ಯಕ್ಷರು ಕೊಟ್ಟಿರೋ ಸ್ಥಾನ ಅಥವಾ ನೀವೇನದರಲ್ಲಿ ಸೇವೆಯನ್ನು ಸಲ್ಲಿಸಿದ್ದೀರಾ? ಸರ್, ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನಗೆ ಏನು ಡೈರೆಕ್ಟಾಗಿ ಇದು ಬಂದಿಲ್ಲ. ನಾನೊಂದು ಬೇರೆ ಸಂಘಟನೆಯಲ್ಲಿ 2-3 ಸಂಘಟನೆಯಲ್ಲಿ ಕೆಲಸ ಮಾಡಿದ್ದೀನಿ. ಬಟ್ ನಾನು ಈ ಅಂಬೇಡ್ಕರ್ ಸಂಘಟನೆಯಲ್ಲಿ ಮುಂಚೆ ನಾನು ಬೇರೆ ಪೋಸ್ಟಲ್ಲಿದ್ದೆ. ಅಂದರೆ ಡೈರೆಕ್ಟ್ ಮೇಲೆ ಬಂದಿಲ್ಲ. ತುಂಬ ಕಷ್ಟಪಟ್ಟು ಎಷ್ಟೋ ಜೊತೆ ಚಪ್ಪಲಿ ಎಲ್ಲ ಹರಿದೋಗವ ನಮ್ಮವು. ಕಷ್ಟಪಟ್ಟು ಇವ್ರಿಗೆ ಖಾಲಿ ಬಿಟ್ಟು, ಬಟ್ ಲಾಸ್ಟಿಗೆ ನಮ್ಗೇನು ಸಂಸ್ಥಾಪಕರು ಇದ್ದಾರಲ್ಲ ಅನ್ನಪೂರ್ಣಕ್ಕ, ಅವರು ಎಷ್ಟೋ ಜನ ನನ್ನ ಬಗ್ಗೆನೂ ಹೇಳಿದ್ರು ಅವ್ರ ಹತ್ರ, ಈ ಪೋಸ್ಟ್ ಕೊಡಬೇಡಮ್ಮ, ಏನಕ್ಕಮ್ಮ, ಎಂಥದ್ದಮ್ಮ ಅಂತ ಹೇಳ್ಬಿಟ್ಟು. ಆದರೂ ಅವರು ಏನು ನನ್ನ ತಮ್ಮ ಬೆಳೀಲಿ, ಯುವಕ ಒಳ್ಳೇದು ಮಾಡಲಿ ಅಂತ ಹೇಳ್ಬಿಟ್ಟು ಅವ್ರು ನಂಬಿಕೆ ಇಟ್ಬಿಟ್ಟು ನನಗೆ ಕೊಟ್ಟಿದ್ದಾರೆ. ಯಾರು ಡೈರೆಕ್ಟಾಗಿ ತಗೊಂಬಂದು ನನಗೆ ಕೊಟ್ಟಿಲ್ಲ ಸರ್. ನಾನು ಕೆಳಗಿಂದನೇ ಮೇಲೆ ಬಂದಿರೋದು ಸರ್. ಈಗ ಏನು ನಿಂಗೆ ಈಗ ಮೋಸ ಆಗಿದ್ದಲ್ಲ, ಊರು ಬಿಟ್ಟು ಹೋಗಿದ್ರು, ಆ ಒಂದು ನೂರೆಲ್ಲ ಹೇಗಿತ್ತು? ಈಗ ಅಲ್ಲಿಂದ ಬಂದ ಮೇಲೆ ತಾವೆಲ್ಲರ ನಿಮ್ಮ ಸ್ನೇಹಿತರ ಎಲ್ಲ ಹಣವನ್ನು ಈಗ ಅವರಿಗೆ ಸ್ವೀಕಾರವನ್ನು ಕೊಡ್ತಾ ಇದ್ದೀರಾ. ಆ ನೂರುಲ್ಲ ಮತ್ತು ಬಿಫೋರ್ ನೂರುಲ್ಲ ಮತ್ತು ಆಫ್ಟರ್ ನೂರಲ್ನಾಗೆ ಏನು ವ್ಯತ್ಯಾಸ ಕಾಣ್ತಾ ಇದೆ ಸರ್? ಬಿಫೋರ್ ನೂರುಲ್ಲ, ಆಫ್ಟರ್ ನೂರುಲ್ಲ ನೀವು ಕೇಳಿದ್ದು ಒಳ್ಳೇದೇ ಕ್ವಶನ್. ಸೊ ನಿಮಗೆ ನಾನು ಒಂದು ಕ್ವಶನ್ ಕೇಳ್ತೀನಿ. 2025 2025ರಲ್ಲಿ ನನ್ನ ಬಗ್ಗೆ ನೀವು ಕೇಳಿದ್ರ ಎಲ್ಲರ ನೂರುಲ್ಲ ಅಂತೇಳಿ ಹೆಸರಿನಾರು ಬಂತಾ? ಇಲ್ಲ ಸರ್, ಇಲ್ಲ. 2026ಅಲ್ಲಿ ಬಂತು. ಏನಕ್ಕೆ ಬಂತು ಅಂದರೆ, ಸೊ ಮುಂಚೆ ನನ್ನ ಹತ್ರ ಹಣ ಬಲ ಇದ್ದಿಲ್ಲ, ಜನ ಬಲ ಇದ್ದಿಲ್ಲ, ಏನು ಪವರ್ ಇದ್ದಿಲ್ಲ. ಪವರ್ ಇದ್ದರೂ ಕೂಡ ನನಗೆ ಯಾರೂ ಸಪೋರ್ಟ್ ಮಾಡಿಲ್ಲ. ಇವಾಗ ಏನಪ್ಪ ಅಂದರೆ, ನಾನು ನಿಂತಲ್ಲೇ ಒಂದು ಫೋನ್ ಮಾಡಿದ್ರೆ ಇಡೀ ಊರಿಗೆ ಯುವಕರು ಇರ್ತಾರೆ. ಏನಕ್ಕೆ? ಪವರು ಇದೆ, ದುಡ್ಡು ಇದೆ. ಅದೆಲ್ಲ ನಮ್ಮಮ್ಮನ ಆಶೀರ್ವಾದ, ಮತ್ತು ನನ್ನ ಜೊತೆ ಏನು ನಮ್ಮ ಅಕ್ಕ ಇದ್ದಾರಲ್ಲ ಅನ್ನಪೂರ್ಣ ಅಕ್ಕ, ಅವ್ರ ಆಶೀರ್ವಾದ, ಅವ್ರ ಬೆಂಬಲದಿಂದ
ನಾನು ಇವಾಗ ಹೆಸರು ಮಾಡಿದ್ದೀನಿ. ಇದೇ ಹೆಸರನ್ನ ಮುಂದೆವರೆಗೂ ಸಮಾಜ ಸೇವೆ ಮಾಡಿಕೊಂಡು ನನ್ನ ಕೈಯಿಂದ ಎಷ್ಟಾಗುತ್ತೆ ನೋಡಿ ಸರ್. ನಮಗೆ ನಮ್ಮ ರಾಜಕೀಯ ಆಗಲಿ, ಇದು ನಮ್ಮದು ಫ್ಯಾಮಿಲಿ ರಾಜಕೀಯದವ್ರು ಯಾರೂ ಇಲ್ಲ, ಕೀಳು ಬಡಂದು ಬಂದಿರೋದು. ನಾನು ನನ್ನ ಸ್ವಂತ ಬಲದಿಂದ ನಾನು ಬೆಳೀತಾ ಇರೋದು. ನಾನು ಹಿಂದ್ಗಡೆ ನಮ್ಮ ಅನ್ಪೂರ್ಣ ಅಕ್ಕ ಇದ್ದಾರೆ, ಅವರಿಬ್ಬರು ಒಬ್ಬರಿಂದ ನಾನು ಬೆಳೀತಾ ಇರೋದು. ಅಷ್ಟು ನಮ್ಮ ಫ್ಯಾಮಿಲಿಂದಾಗಲಿ ಯಾರ್ದು ಇದ್ರ ಬ್ಯಾಕ್ಗ್ರೌಂಡಿಂದ ನಾನು ಬೆಳೀತಾ ಇಲ್ಲ. ನೂರುಲ್ ಅವರಿಗೆ ಯುವಕರ ಶಕ್ತಿ ಇದೆ, ಹೆಸರು ಇದೆ, ಏನಾದರೂ ರಾಜಕಾರಣಕ್ಕೆ ಬರುವ ಲಕ್ಷಣ ಇದೆ ಏನು ಸರ್? ಅದಕ್ಕೊಂದು ಕಾಲಾವಕಾಶ ಅಂತಾನೆ ಇರುತ್ತೆ ಸರ್. ಅದು ಟೈಮ್ ಬರಲಿ. ಈಗ ನಮ್ಮಪ್ಪ ಆಗಲಿ ನಮ್ಮಮ್ಮ ಆಗಲಿ ಇದು ಒಂದೇ ಮಾತು ಹೇಳಿರೋದು, ರಾಜಕೀಯ ಬರುತ್ತೆ ಹೋಗುತ್ತೆ, ಏನು ನಿನ್ನ ಸಮಾಜ ಸೇವೆ ಮಾಡ್ತಾ ಇದೆಯಲ್ಲ ಇದು ಕೊನೆವರೆಗೂ ಇರುತ್ತೆ. ಪಾಲಿಟಿಕಲ್ ಇವತ್ತು ನಿನ್ನ ಚೇರಲ್ಲಿ ಕುತ್ಕೊಂತೀಯ, ನಾಳೆ ಕಿತ್ತು ಒಗೆಯೋರು ಒಬ್ರು ಇರ್ತಾರೆ. ಅದಕ್ಕೆ ಟೆನ್ಷನ್ ಕೊಡೋಕೆ ಹೋಗಬೇಡ. ಏನು ಸಮಾಜ ಸೇವೆ ಮಾಡ್ತಾ ಇದೆಯಾ ಅದು ಮಾಡ್ಕೊಂಡು ಹೋಗು. ಈಗ ನೋಡಿ ಸರ್, ನಾವು ರಾಜಕೀಯದಲ್ಲೇ ಇದ್ಬಿಟ್ಟು ಸಮಾಜ ಸೇವೆ ಮಾಡ್ಬೇಕಂತ ಏನು ರೂಲ್ಸ್ ಇಲ್ಲ. ಹೈಕೋರ್ಟ್ ಆಗಲಿ ನಮ್ದಾಗ್ಲಿ ಯಾರು ಹೇಳಿಲ್ಲ ನೀನು ರಾಜಕೀಯದಲ್ಲಿ ಇದ್ದೇ ಸೋಷಿಯಲ್ ವರ್ಕ್ ಮಾಡಬೇಕು ಅಂತ. ಸಂಘಟನೆಯಲ್ಲಿ ಇದ್ದೀನಿ, ನನಗೇನು ಕೆಲಸ ಬೇಕು ಬಡವ್ರದ್ದು ನಾನು ಮಾಡ್ತಾ ಇದ್ದೀನಿ, ದೇವ್ರದಿಂದ ಚೆನ್ನಾಗಿದ್ದೀನಿ ಅಂತ ಏನಾರ ಚಾನ್ಸ್ ಬಂದರೆ ನಮ್ಮ ಅಪ್ಪ ಅಮ್ಮ ಏನು ಹೇಳ್ತಾರೆ ಮತ್ತು ನಮ್ಮ ಸಂಘಟನೆಯವ್ರು ಏನು ಹೇಳ್ತಾರೆ ಅವ್ರು ಮಾತಾಡಿಕೊಂಡು ಅದು ಮುಂದೆ ಡಿಸೈಡ್ ಮಾಡೋಣ. ಈಗ ಸರ್, ರಾಜಕೀಯ ಬಗ್ಗೆ ನಾವು ಮಾತಾಡೋದಾದರೆ ನಿಮಗೆ ಇಷ್ಟ ಬಂದ ರಾಜಕೀಯ ನಾಯಕರು ಯಾರು ಸರ್? ಈಗ ಇನ್ನೊಂದು ಹೇಳಿ ಗೊತ್ತಾ, ನೀವು ಹೇಳಿದ್ರಿ ಯುವಕರ ಶಕ್ತಿ ನೂರುಲ್ಲ ದಾವಣಗೆರೆಯಲ್ಲಿ ಹೆಸರು. ಈಗ ನಾನು ಒಂದು ಪೊಲಿಟಿಕಲ್ ಹೆಸರು ಹೇಳಿದರೆ ಒಬ್ಬರಿಗೆ ನಗು ಬರುತ್ತೆ, ಇನ್ನೊಬ್ಬರಿಗೆ ಹೊಟ್ಟೆ ಉರಿ ಬರುತ್ತೆ. ನಾವು ಹೇಳೋದು ಅವಶ್ಯಕತೆ ಇಲ್ಲ ಸರ್. ಈಗ ಇನ್ನೊಂದು ಹೇಳ, ಈಗ ನಾನು ಹೇಳ್ಬೋದು ನಾನು ಈ ಪಕ್ಷವನು ಆ ಪಕ್ಷವನು ಅಂತ, ನಾನು ಇವನಿಗೆ ಓಟ್ ಹಾಕ್ತೀನಿ, ನನ್ನ ನಿಯತವನು ಅಂತ. ಒಳಗಡೆ ಹೋಗಿ ಯಾರಿಗೆ ಓದ್ ಬರ್ತಿದ್ದೀರ ಅಂತ ನೀವು ನೋಡ್ತೀರಾ? ಇಲ್ಲ ತಾನೇ. ಬೇಡ, ನಮ್ಗೆ ರಾಜಕೀಯದ ಬೇಡ. ನೀವು ನನಗೆ ಕಳ್ಸಿದ್ದೀರಾ? ಯಾರಾದ್ರೂ ಒಬ್ರು ನಿಮ್ಗೆ ಇಷ್ಟ ಇರುತ್ತಲ್ಲ, ಈ ತರ ನಾನು ರೋಲ್ ಮಾಡಲು ಆಗ್ಬೇಕಂತ ರೋಲ್ ಮಾಡಲು? ಸರ್ ಆಕ್ಚುಲಿ ಹೇಳ್ಬೇಕಂದ್ರೆ ನಾನು ಇವಾಗ ನನಗೆ 34 ಇಯರ್ಸ್. ನಾನು SLC ಓದಾಗಿಂತನೂ 2007ಇಂದ 2007ಇಂದ ಅವಾಗಿಂದ ಹಿಡಿದು ಇವತ್ತವರೆಗೂ ನಾನು ಒಬ್ಬರನ್ನೇ ಲೈಕ್ ಮಾಡೋದಂದ್ರೆ ಸಿದ್ದರಾಮಯ್ಯ, ಅನ್ನಭಾಗ್ಯ. ಯಾಕಂದ್ರೆ ಅವರು ಆ ಜಾತಿ ಈ ಜಾತಿ ನೋಡಲ್ಲ, ಒಂದು ಬಡವರಿಗೆ ತುಂಬ ಇದು ಮಾಡ್ತಾರೆ. ಸೊ ಅವ್ರಿಗೆ ಒಬ್ಬರನ್ನ ಲೈಕ್ ಮಾಡ್ತಾನೆ. ಬಟ್ ಇದು ಮೈಂಡಲ್ಲಿ ಇಟ್ಕೋಬೇಡಿ ಸಿದ್ದರಾಮಯ್ಯಗೆ ಸಪೋರ್ಟ್ ಮಾಡ್ತಾ ಇದ್ದಾನೆ ಅಂದ್ರೆ ಇವನು ಕಾಂಗ್ರೆಸ್ ಕ್ಯಾಂಡಿಡೇಟ್ ಅಂತ, ಅದಲ್ಲ. ಜಸ್ಟ್ ಏನು ಅವ್ರದ್ದು ಇದು ಇಷ್ಟ ಆಗಿದ್ದಕ್ಕೆ ಮಾತ್ರ ನಾನು ಇದು ಮಾಡೋದು ಅಷ್ಟೇ. ಸರ್, ಮುಂದಿನ ದಿನಗಳಲ್ಲಿ ಈಗ ನಿಮ್ಗೆ ರಾಜಕೀಯ ಹೋಗಿ ಎಂಟ್ರಿ ಸಿಕ್ಕಿದ್ರೆ ಯಾವ ಪಕ್ಷಕ್ಕೆ ಸೇರ್ಪಡಾಗ್ತೀರಾ? ಐ ಡೋಂಟ್ ನೋ ಸರ್. ಅದಕ್ಕಾದ ನನ್ನ ಟೈಮ್ ಬರುತ್ತೆ, ಅಲ್ಲಿವರೆಗೆ ಯಾವಾಗ ಕುದುರೆ ಉಡುತ್ತೋ ಆ ಕುದುರೆದು ನಾನು ಲಗಾಮ್ ಹಿಡ್ಕೊಂತೀನಿ. ಈಗ ನಾನು ಹೇಳ್ಬಿಟ್ಟು ಇವತ್ತು ಹೇಳಿದೆ ಸರ್ ಇವತ್ತು ನಿಮ್ಮ ಪಕ್ಷದಲ್ಲಿ ಬರ್ತೀನಿ ಅಂತ, ನಾಳೆ ಬೇರೆ ಪಕ್ಷ ಬಂದ್ರೆ ಅವ್ನು ಕರ್ಕೊಳಲ್ಲ, ಹೋಗಪ್ಪ ನಿಮ್ಮ ಹತ್ರನೇ ಅಮ್ಮಿನ ಹತ್ರನೇ ಹೋಗಪ್ಪ ಅಂತಾರೆ. ಬೇಡ, ಮೈಂಡಲ್ಲಿ ಇಟ್ಕೊಳ್ಳೋಣ. ಅವಾಗ ನಮ್ಗೆ ಯಾವ್ದು ಇಷ್ಟ ಆಗುತ್ತೆ, ನಮ್ದು ಯಾವ್ದು ನಮ್ಮ ಹುಡುಗರು ಇದ್ದಾರೆ, ನಮ್ಮ ಫ್ರೆಂಡ್ಸ್. ಯಾಕಂದರೆ ನಾನು ಹೋಗಿ ನಿಂತ್ಕೊಂಡ್ರೆ ನಾನು ನಂದು ಒಂದೇ ಓಟಿಂದ ನಾನು ಗೆಲ್ಲಲ್ಲ. ನಂದೇ ಆದ ನನ್ನ ಕಾರ್ಯಕರ್ತರು ಇರ್ತಾರೆ, ಫ್ಯಾನ್ ಫಾಲೋವರ್ಸ್ ಇದ್ದಾರೆ, ಅವ್ರಿಗೆ ಕೇಳೋಣ, ಅಣ್ಣ ಹಿಂಗೆ ಮಾಡೋಣ ಅನ್ನೋದ್ರ ಮೇಲೆ ಡಿಸೈಡ್ ಮಾಡೋಣ. ಸರ್, ಈಗ ಮುಖ್ಯವಾಗಿ ಈಗ ದಾವಣಗೆರೆ ನಗರದಲ್ಲಿ ದಿವಂಗತ ಶಾಮರಾವ್ ಸಿಂಗ್ ತೀರ್ಕೊಂಡಿದ್ದಾರೆ. ಈಗ ಇಲ್ಲಿ ಬೈ ಎಲೆಕ್ಷನ್ ನಡೀತಾ ಇದೆ. ನಿಮ್ಮ ಸಂಘಟನೆಯಿಂದ ಈಗ ಅಹಿಂದ ವರ್ಗಕ್ಕೆ ಕೂಡ ಈಗ ಟಿಕೆಟ್ ಕೊಡಬೇಕಂತ ಒಂದು ಕೂಗು ಕೇಳಿ ಬರ್ತಾ ಇದೆ. ಹಾಗೆ ಸ್ಪೆಷಲ್ ಆಗಿ ಅದರಲ್ಲಿ ಅಲ್ಪಸಂಖ್ಯಾತರ ಕೂಗು ಬಹಳ ಇದೆ. ನೀವು ಯಾರಿಗಾದರೂ ಈಗ ಕೆಲಸ ಮಾಡುವ ನಿಟ್ಟಿನಲ್ಲಿ ಇದ್ದೀರಾ ಸರ್? ಸರ್, ಈಗ ನೀವು ಕೇಳಿರೋದು ಪ್ರಶ್ನೆ ಒಳ್ಳೆಯದೇ ಇದೆ. ಈಗ ನಾವು ಮುಂದಿನ ದಿನಗಳಲ್ಲಿ ಇನ್ನೂ ಟಿಕೆಟ್ ಅಲೌನ್ಸ್ ಆಗಿಲ್ಲ, ಯಾರಿಗೆ ಕೊಡಬೇಕು ಯಾರಿಗೆ ಕೊಟ್ಟಿಲ್ಲ ಅಂತ. ಆ್ಯಕ್ಚುಲಿ ಅಹಿಂದ ವರ್ಗದವರು ಮತ್ತು ಅಲ್ಪಸಂಖ್ಯಾತರಿಗೆ ಕೊಡಬೇಕಂತೇಳಿ 99% ಕೂಗು ಬರ್ತಾ ಇದೆ. 1% ಮಾತ್ರ ಅವ್ರಿಗೆ ಕೊಡಿ ಅಂತ ಹೇಳ್ತಾರೆ. ಈಗ ನಾನು ಹೇಳೋದೇನಪ್ಪ ಅಂದರೆ, ಆ ಶೀಟ್ ಯಾರು ತಗೊಂಬರ್ತಾರೆ ಅದ್ರ ಮೇಲೆ ಡಿಪೆಂಡಬ್ ಆಗಿ ನನ್ನ ಸಂಘಟನೆಯಿಂದ ಒಬ್ರಿಗೆ ಯಾರಿಗಾರ ಆಯ್ಕೆ ಮಾಡ್ತೀನಿ, ಇಲ್ಲ ಅಹಿಂದ ಸಂಘಟನೆಯಿಂದ ಒಬ್ರಿಗೆ ಯಾರಿಗಾರ ನಾನು ಸ್ಪರ್ಧೆಗೆ ನಾನು ಇದು ಮಾಡ್ತೀನಿ. ಸರ್, ಈಗ 1-2-3 ದಿನ ಹಿಂದೆ ನಾವೇ ನಿಮ್ಮ ಒಂದು ಸುದ್ದಿ ಮಾಡಿದ್ದೀವಿ. ಈಗ ಆರೋಗ್ಯ ಕೇಂದ್ರ ಭಾಷಣದಲ್ಲಿ ಅದರ ಪಕ್ಕದಲ್ಲಿ ಒಂದು ಬಲಭಾಗದಲ್ಲಿ ಒಂದು ಜಾಗ ಇದೆ, ಅದು ಕಲ್ಯಾಣ ಮಂಟಪಕ್ಕೆ ಸೇರ್ಪಡೆಯುವ ಜಾಗ. ಅಲ್ಲಿ ನೀವೀಗ ಸ್ಕ್ಯಾನಿಂಗ್ ಸೆಂಟರ್ಗೆ ಅಂತ ಒಂದು ಸುದ್ದಿ ಬಂದಿದೆ ಸರ್. ಸೊ ಇದರ ಬಗ್ಗೆ ಈ ಈಗ ಗಿಮಿಕ್ ಮಾಡಿದ್ದೀರಾ ಸಾಮಾಜಿಕ ಜಾಲತಾಣದಲ್ಲಿ? ಇದು ಚುನಾವಣೆಗೋಸ್ಕರ ಅಥವಾ ಅಲ್ಲಿಗೆ ಸೀಮಿತನ, ಅಥವಾ ಎಲೆಕ್ಷನ್ ಬಂದ ಮೇಲೆ ಅಲ್ಲಿಗೆ ಸೀಮಿತನ? ಈ ನಿಮ್ಮ ಕಾರ್ಯವನ್ನು ಮುಂದುವರಿಸ್ತಾರ ಆ ಒಂದು ಟಾಪಿಕ್ನಲ್ಲಿ? ದಟ್ ಈಸ್ ಎ ರಾಂಗ್ ಮೈಂಡ್ ಸರ್. ನಾನೊಂದು ಮಾತು ಹೇಳ್ತೇನೆ, ಇದು ನಾವು ಚುನಾವಣೆಗೋಸ್ಕರ ಕಿಮಿಕ್ ಮಾಡಂಗಿದ್ದಿದ್ರೆ ಎಷ್ಟೋ ಚುನಾವಣೆಗಳು ಬಂದವ್ರು ಏನು ಬರ್ತಾರೆ, ಅದ್ದಿಂದಲೇ ಬಾರ ಒಂದು 5,000 ಕೊಡ್ತೀನಿ 10,000. ನಮಗೆ ಅದು ಬೇಡ ಸರ್. ಹೆಣ್ಮಕ್ಳು ಆಗಲಿ ಸ್ವಂತ ನಮ್ಮ ಮನೆಯವರಿಗೆ ನಾನು ಕರ್ಕೊಂಡು ಹೋದಾಗ ನಮ್ಮಮ್ಮ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನಾನು ನೋಡ್ತೀನಿ. ಏನಕ್ಕೆ ಕಷ್ಟಪಟ್ಟಿದ್ದಾರೆ ಅಂದರೆ, ಒಂದು ಊಟ ತೊಗೊಂಬರ್ಬೇಕಂದ್ರೆ 4-5 ಕಿಲೋಮೀಟ್ರ್ ಬರ್ಬೇಕು, ಮತ್ತು ಇಲ್ಲಿಂದ ಅಲ್ಲಿ ಹೋಗ್ಬೇಕು, ಅಲ್ಲಿಂದ ಇಲ್ಲಿ ಹೆಣ್ಮಕ್ಳು ತುಂಬ ಕಷ್ಟ. ಮತ್ತು ಬೆಳಿಗ್ಗೆ ಹೋದ್ರೂ ಕೂಡ ಟ್ರಾಫಿಕಲ್ಲಿ ಸಿಕ್ಕಾಕೋಬೇಕು. ಈಗ ನಾನು ಮಾಡ್ತಾ ಇರೋದು ನೀವು ಹೇಳಿರೋದು
ಇದು ನಿಮ್ಮ ಅನಿಸಿಕೆ ತಪ್ಪಂತ ನಾನು ಹೇಳ್ತೀನಿ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಇಲ್ಲ, ಇದು ಚುನಾವಣೆ ಸಾಮಾಜಿಕ ಜಾಲತಾಣದಲ್ಲಿ ಇದು ನನ್ನ ಪ್ರಶ್ನೆ ಅಲ್ಲ, ಇದು ಜನರ ಪ್ರಶ್ನೆ ಆಗಿದೆ. ಹಾ ಸರ್, ಈಗ ನೀವು ಹೇಳಿದ್ರಲ್ಲ ಚುನಾವಣೆ ಬಂದ್ಮೇಲೆ, ಚುನಾವಣೆ ಆದ್ಮೇಲೆ ಸ್ಟಾಪ್ ಆಗುತ್ತೆ ಅಂತ ನೀವು ಕೇಳಿದ್ರಿ ಸರ್. ಬರೋ ಸೋಮವಾರ 16ನೇ ತಾರೀಕು ಹೌದು. ನಾನು ಅದೇ ಜಾಗದಲ್ಲಿ ಪೂರ್ವಭಾವಿ ಸಭೆ ಅಂತ ಮಾಡ್ತಾ ಇದ್ದೀನಿ. ಹೌದು. ಪೂರ್ವಭಾವಿ ಸಭೆ ನಾನು ಒಂದು ಮಾತು ಹೇಳ್ತೀನಿ ನೋಡಿ ಸರ್, ಅದಕ್ಕೆ ನಾನು ಕೈ ಹಾಕಿದ್ದೀನಿ. ಅದು ಆಗೋವ್ರಿಗೆ ನಾನು ಬಿಡಲ್ಲ. 100 ಜನ ಬಂದರೂ ಮಾಡ್ತೀನಿ, ನಾನು ಒಬ್ಬನು ಇದ್ರೂ ಮಾಡ್ತೀನಿ. ನನಗೆ ನಾನು ಹಾಕಿದ್ದೀನಿ ಕೈ, ಅದು ಬಡವ್ರಿಗೋಸ್ಕರ ಬೇಕೇ ಬೇಕು. ನಾನೇನು ನನ್ನ ಸ್ವಂತ ಮನೆಗೋಸ್ಕರ ಮಾಡ್ತಾ ಇಲ್ಲ. ಅದೆಲ್ಲ ಈಗೇನು ನೀವು ಮೀಡಿಯಾದಕ್ಕೆ ಕರ್ಸಿದ್ದೀರಾ, ಓಕೆನಾ, ಮೀಡಿಯಾದವ್ರಿಗೆ ಈ ಮಾತನ್ನ ಮುಟ್ಟಿಸಿ. ಒಬ್ರು ಚಪ್ಪಾಳೆ ಹೊಡೆದ್ರೆ ಕೇಳಿಸಲ್ಲ, ಎಲ್ಲರೂ ಜೋಡಿಸ್ಬೇಕು. ನಾವೇನು ನಮ್ಮ ಮನೇದು ಮಾಡ್ತಾ ಇಲ್ಲ, ಯಾಕಂದರೆ ಬಡವ್ರಿಗೆ ತುಂಬ ಕಷ್ಟ ಇದೆ. ಅಲ್ಲಿ ಮಾಡಿದ್ರು ಕೂಡ 17 ಏರಿಯಾ ಸರೌಂಡಿಂಗ್ ಯೂಸ್ ಆಗುತ್ತೆ. ಪ್ರತಿಯೊಂದಕ್ಕೆ ಶ್ರೀಜಿಗೆ ಹೋಗೋಕ್ಕಾಗಲ್ಲ. ದಯವಿಟ್ಟು ಈ ಸ್ಪೆಷಲಿ ಈ ಮ್ಯಾಟ್ರನ್ನ ತಾವು ಹೈಲೈಟ್ ಮಾಡಿ, ಏನಕ್ಕಂದ್ರೆ ಬಡವರಿಗೆ ಆಗಲಿ. ಓಕೆ ಸರ್, ತಾವು ನಮ್ಮ ಎಲ್ಲ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರವನ್ನು ಕೊಟ್ಟಿದ್ದೀರಾ. ತಾವು ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮಗೋಸ್ಕರ ತಾವು ಕಟ್ಟಿದ್ದೀರಾ. ನಮ್ಮ ಸಂದರ್ಶನಕ್ಕೆ ತಾವು ಬಂದಿದ್ದೀರಾ. ಈ ದಾವಣಗೆರೆ ಒನ್ ಯೂಟ್ಯೂಬ್ ತಂಡದಿಂದ ನಿಮಗೆ ಧನ್ಯವಾದಗಳನ್ನು ಹೇಳುತ್ತೇನೆ. ಸ್ನೇಹಿತರೆ, ಇದು ಇಷ್ಟೊತ್ತಿನ ಪ್ರಮುಖ ಸುದ್ದಿ. ನೈಜ ಹಾಗೂ ನಿಖರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ದಾವಣಗೆರೆ ಒನ್ ಯೂಟ್ಯೂಬ್ ಚಾನಲ್. ಧನ್ಯವಾದಗಳು.